ಹಾಲಿ ಮಂತ್ರಿಗಳಿಗೆ ಲೋಕ ಸಂಕಷ್ಟ, ಚುನಾವಣಾ ಟಾಸ್ಕ್ನಿಂದ ಗ್ಯಾರಂಟಿ ಜನಕ ದೂರ, ಪ್ರಿಯಾಂಕಾ ಸ್ಪರ್ಧೆ ಟಾರ್ಗೆಟ್ 26, ಕರ್ನಾಟಕದಲ್ಲಿ ಗೆಲ್ಲೋಕೆ ಕೈ ಪಡೆ ಬಿಗ್ ಪ್ಲಾನ್. ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಲೋಕಸಭಾ ಚುನಾವಣೆಯಲ್ಲಿ ಸೀಟುಗಳನ್ನು ಗೆಲ್ಲೋಕೆ ಶತ ಪ್ರಯತ್ನ ಮಾಡ್ತಿರೋ ರಾಜ್ಯ ಕಾಂಗ್ರೆಸ್ ಘಟಕ ಅದಕ್ಕಾಗಿ ನಾನಾ ತಂತ್ರಗಳನ್ನ ಹೆಣಿತಾ ಇದೆ. ಇದರ ಭಾಗವಾಗಿ ಈ ಸಲ ನೆಹರು ಗಾಂಧಿ ಕುಟುಂಬದಿಂದ ಯಾರಾದರೂ ಒಬ್ಬರನ್ನ ಕರ್ನಾಟಕದಿಂದ ಸ್ಪರ್ಧೆ ಮಾಡಿಸಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ. ಅಷ್ಟೇ ಅಲ್ಲ, ತಮ್ಮ ಕ್ಷೇತ್ರವನ್ನು ಗೆಲ್ಲಿಸೋಕೆ ಹಾಲಿ ಮಂತ್ರಿಗಳಿಗೆ ಹೆಚ್ಚಿನ ಅಧಿಕಾರ ಕೊಡ್ತಾ ಇದ್ದು ಕರ್ನಾಟಕದಿಂದ ಕನಿಷ್ಠ 26 ಸೀಟ್ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಇದೆಲ್ಲದರ ನಡುವೆ ಈ ಸಲ ಗ್ಯಾರಂಟಿ ಜನಕ ಅಂತ ಕರೆಸ್ಕೊಂಡಿದ್ದ, ಕಾಂಗ್ರೆಸ್ ಗೆಲುವಿನ ರೂವಾರಿ ಅಂತ ಕ್ರೆಡಿಟ್ ಕೊಡಲಾಗಿದ್ದ, ಕರ್ನಾಟಕದಲ್ಲೂ ಸ್ವಲ್ಪ ತೆಲಂಗಾಣದಲ್ಲೂ ಕೂಡ ಸುನಿಲ್ ಕನಗೋಳು ಅವರು ಕೈ ತಾಂತ್ರಿಕ ಕೂಟದಿಂದ ಸ್ಟ್ರಾಟಜಿ ಟೀಮ್ನಿಂದ ಹೊರಬಿದ್ದಿರೋದು ಕಾಂಗ್ರೆಸ್ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ಹೇಗಿದೆ? ಹಾಗಾದ್ರೆ ದಕ್ಷಿಣದಲ್ಲಿ ಬಿಜೆಪಿ ಭದ್ರಕೋಟೆಯಂತಿರೋ ಕರ್ನಾಟಕವನ್ನ ಕೈ ತನ್ನ ತೆಕ್ಕೆಗೆ ತಗೊಳ್ಳುತ್ತಾ ಈ ಸಲ ಕಾಂಗ್ರೆಸ್ ಪಾರ್ಟಿ ಸಚಿವರಿಗೆ ಅಧಿಕಾರ ಕೊಡೋ ನೆಪದಲ್ಲಿ ಸಚಿವರ ಮೇಲೆ ಈ ಚುನಾವಣೆಯ ಭಾರವನ್ನ ಹೊರಬೇಕು ನೀವು ಅಂತ ಹೇಳಿ ಅವ್ರನ್ನ ದಬಾಯಿಸ್ತಿರೋದು ಹೇಗೆ? ಬನ್ನಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ಬಾರಿ ಮೈತ್ರಿಕೂಟದೊಂದಿಗೆ ಸೇರಿ ಬಿಜೆಪಿ ವಿರುದ್ಧ ನಿಂತ್ಕೊಂಡಿರೋ ಕಾಂಗ್ರೆಸ್ INDIA ಮೈತ್ರಿಕೂಟದಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸುತ್ತಿದೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೈತ್ರಿಕೂಟದ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಸೊ ಈ ಸಲ ಚುನಾವಣೆ ರಾಷ್ಟ್ರ ಮಟ್ಟದಲ್ಲಿ ಮೋದಿ ವರ್ಸಸ್ ಖರ್ಗೆ ಮಾಡೋಕೆ ಪ್ರತಿಪಕ್ಷಗಳು ರೆಡಿಯಾಗಿವೆ. ಹೀಗಾಗಿ ಖರ್ಗೆ ಅವರ ತವರು ಕರ್ನಾಟಕದಲ್ಲೂ ಕೂಡ ಈ ವಿಚಾರ ಮಹತ್ವ ಪಡ್ಕೊಂಡಿದೆ. ಈ ಬಾರಿ 26 ಸೀಟ್ ಗೆಲ್ಲಬೇಕು ಅಂತಿರೋ ಕಾಂಗ್ರೆಸ್ ಅದಕ್ಕಾಗಿ ಹಲವು ತಂತ್ರಗಳನ್ನ ಕೂಡ ಹೆಣಿತಾ ಇದೆ. ಇದರ ಮೊದಲ ಭಾಗವಾಗಿ ಮಂತ್ರಿಗಳ ಹೆಗಲಿಗೆ ಈ ಲೋಕಸಭಾ ಚುನಾವಣೆಯ ಜವಾಬ್ದಾರಿಯನ್ನು ಹೊರಿಸ್ತಾ ಇದೆ. ಗೆಲ್ಲಿಸಿಕೊಡಿ ಇಲ್ಲ ಕುರ್ಚಿ ಬಿಡಿ, ಮಂತ್ರಿಗಳಿಗೆ ತಲೆನೋವು ತಂದಿಟ್ಟ ಹೊಸ ಟಾಸ್ಕ್. ವಿಧಾನಸಭಾ ಚುನಾವಣೆ ರೀತಿಯಲ್ಲೇ ಲೋಕಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಂತಿರೋ ಕಾಂಗ್ರೆಸ್ ಈ ಬಾರಿ ಹೊಸ ಲೆಕ್ಕಾಚಾರ ಹಾಕಿ ಮಂತ್ರಿಗಳಿಗೆ ಹೆಚ್ಚಿನ ಜವಾಬ್ದಾರಿ ಕೊಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ, ಒಂದು, ನೀವು ಎಲೆಕ್ಷನ್ನಲ್ಲಿ ನಿಂತ್ಕೊಳ್ಳಿ, ಅಥವಾ ನೀವೇ ಗೆಲ್ಲೋ ಅಭ್ಯರ್ಥಿಯನ್ನು ಹುಡುಕಿ ನೀವೇ ನಿಲ್ಲಿಸಿ, ಒಟ್ಟಿನಲ್ಲಿ ಈ ಸಲ ಗೆಲ್ಲಬೇಕಷ್ಟೇ ಅನ್ನೋ ಟಾಸ್ಕನ್ನು ಮಲ್ಲಿಕಾರ್ಜುನ ಖರ್ಗೆ ಆಯಾ ಜಿಲ್ಲೆಯ ಮಂತ್ರಿಗಳಿಗೆ ಕೊಟ್ಟಿದ್ದಾರಂತೆ. ಅಷ್ಟೇ ಅಲ್ಲ, ಒಂದು ವೇಳೆ ಇದರಲ್ಲಿ ನೀವು ಯಶಸ್ವಿ ಆಗಲಿಲ್ಲ ಅಂದರೆ, ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂದರೆ ನೀವು ಮಂತ್ರಿ ಪದವಿ ಉಳಿಗಾಲ ಇಲ್ಲ, ಮಂತ್ರಿ ಪದವಿ ಆಗಿರೋದಕ್ಕೆ ನೀವು ಲಾಯಕ್ಕಿಲ್ಲ, ನಿಮ್ಮ ಕ್ಷೇತ್ರವನ್ನೇ ಗೆಲ್ಲಿಸ್ಕೊಳಕ್ಕಾಗಲಿಲ್ಲ ಅಂದರೆ ನೀವು ಮಂತ್ರಿ ಪದವಿ ಆಗಿರೋದೇ ಪ್ರಯೋಜನ ಇಲ್ಲ ಅನ್ನೋ ಪ್ರಶ್ನೆ ಕೇಳಬೇಕಾಗತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಹೈಕಮಾಂಡ್ನವರು ರಾಜ್ಯ ಸಚಿವರುಗಳಿಗೆ ಹೇಳಿದಾರಂತೆ. ಹೀಗಾಗಿನೇ ಅನೇಕ ಜಿಲ್ಲೆಗಳಲ್ಲಿ ಅನಿವಾರ್ಯವಾಗಿ ಸಚಿವರುಗಳೇ ಚುನಾವಣೆಗೆ ನಿಲ್ಲೋಕೆ ಮುಂದಾಗಿದ್ದಾರೆ ಅಥವಾ ಅವರ ಕಡೆಯವ್ರನ್ನ ನಿಲ್ಲಿಸ್ಕೊಳ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಣದೀಪ್ ಸುರ್ಜೇವಾಲಾ ಜೊತೆಗೆ ಸಿದ್ದರಾಮಯ್ಯ, DK ಶಿವಕುಮಾರ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಸಿದ್ದು ಸಂಪುಟದಲ್ಲಿ ಪ್ರಭಾವಿ ಮಂತ್ರಿಗಳು ಅಂತ ಕರೆಸ್ಕೊಂಡಿರೋ ಸುಮಾರು 10 ಸಚಿವರನ್ನ ಲೋಕಸಭಾ ಚುನಾವಣೆಗೆ ನಿಲ್ಲಿಸೋ ಬಗ್ಗೆ ಚರ್ಚೆಯಾಗಿದೆ. ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ, ಚಾಮರಾಜನಗರದಿಂದ HC ಮಹದೇವಪ್ಪ, ಮಂಡ್ಯದಿಂದ ಚೆಲುವರಾಯಸ್ವಾಮಿ ಸೇರಿ ಸುಮಾರು 10 ಸಚಿವರು ಈ ಸಲ ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಯಬಹುದು ಅಂತ ಹೇಳಲಾಗ್ತಾ ಇದೆ. ಹೆಂಗಿದ್ರು ರಾಜ್ಯದಲ್ಲಿ ಇವರಿಗೇನು ವಿಧಾನಸಭೆಯಲ್ಲಿ ನಂಬರ್ಸ್ ಏನು ಕೊರತೆ ಇಲ್ಲ. ಹಂಗೂ ಒಂದು ವೇಳೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಗೆದ್ದರೆ ಡೆಫಿನೆಟ್ಲಿ ಆರಾಮಾಗಿ MLA ಸ್ಥಾನಗಳನ್ನು ಬಿಟ್ಟುಕೊಟ್ಟು ಹೋಗಬಹುದು ಟೆಕ್ನಿಕಲಿ. ಬಟ್ ಹೋಗ್ತಾರಾ? ಇಲ್ಲ, ಅಧಿಕಾರ ಬಿಟ್ಟು ಲೋಕಸಭೆಗೆ ಬರೀ MP ಆಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಓಕೆ, ಇಲ್ಲಾಂದರೆ ಬರೀ MP ಆಗಿ ಅಲ್ಲಿರಕ್ಕೆ ಹೋಗ್ತಾರಾ ಅನ್ನೋ ಪ್ರಶ್ನೆ ಇದ್ದೇ ಇರುತ್ತೆ. ಬಟ್ ಕಾಂಗ್ರೆಸ್ ಅದನ್ನು ಅಫೋರ್ಡ್ ಮಾಡೋ ಸ್ಥಿತಿಯಲ್ಲಂತೂ ಇದೆ. ಭರ್ಜರಿ ಬಹುಮತ ಇದೆ. ಒಂದು 10 ಶಾಸಕರು ರಾಜೀನಾಮೆ ಕೊಟ್ಟು ಹೋಗಿ MP ಮತ್ತೆ ಇಲ್ಲಿ ಚುನಾವಣೆನೂ ಫೈಟ್ ಮಾಡ್ಬೋದು. ಪೂರ್ತಿ ಒಂದು ವೇಳೆ ಗೆದ್ದಿಲ್ಲ ಅಂದರೂ ಕೂಡ ನಂಬರ್ಸ್ಗೇನು ಪ್ರಾಬ್ಲಮ್ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಇಷ್ಟು ಮಾತ್ರ ಅಲ್ಲ, ಉಳಿದ ಜಿಲ್ಲೆಗಳಲ್ಲೂ ಕೂಡ ಆಯಾ ಮಂತ್ರಿಗಳ ಸಲಹೆ ಮತ್ತು ಜವಾಬ್ದಾರಿ ಮೇರೆಗೆ ಗೆಲ್ಲೋ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಚುನಾವಣೆಗೆ ಧುಮುಕಿಸೋ ಪ್ಲಾನಲ್ಲಿ ಕಾಂಗ್ರೆಸ್ ಇದೆ. ಮಂತ್ರಿಗಳನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ, 136 ಶಾಸಕರನ್ನು ಹೊಂದಿರೋ ಕಾಂಗ್ರೆಸ್ನಲ್ಲಿ ಮಂತ್ರಿ ಸ್ಥಾನಕ್ಕಾಗಿ ಈಗಾಗಲೇ ತುಂಬ ಜನ ಬೇಡಿಕೆ ಇಡ್ತಿದ್ದಾರೆ, ಕೆಲವರು ಮುನಿಸ್ಕೊಂಡಿದ್ದಾರೆ ಅಂತ ಕೆಲವೊಂದಷ್ಟು ನಾಯಕರಿಗೆ ಸ್ಥಾನಮಾನ ಕೊಡಲಾಗಿದೆಯಾದರೂ ಕೂಡ ಪೂರ್ಣವಾಗಿ ಆ ಬಿಸಿ ತಣ್ಣಗಾಗಿಲ್ಲ. ಈ ಕಡೆ ಈಗಿರೋ ಮಂತ್ರಿಗಳು ಕೂಡ ಕುರ್ಚಿ ಬಿಡಕ್ಕೆ ತಯಾರಿಲ್ಲ. ಈ ಕಾರಣದಿಂದ ಲೋಕಸಭಾ ಕಣಕ್ಕೆ ಜಿಗಿಸೋಕೆ ಪ್ಲಾನ್ ಹಾಕಲಾಗಿದೆ.
ಇದರಿಂದ ಮಂತ್ರಿಗಳಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಂಗಾಗತ್ತೆ. ಜಿಲ್ಲೆಯಲ್ಲಿ ಪಕ್ಷವನ್ನ ಗೆಲ್ಲಿಸ್ಕೊಂಡ್ಬರೋದು ಅವರಿಗೆ ಅನಿವಾರ್ಯ ಆಗಿಬಿಡುತ್ತೆ. ಅವಾಗ ಅವ್ರ ಮೇಲೆ ಜವಾಬ್ದಾರಿ ಈ ರೀತಿ ಹಾಕಿಬಿಟ್ರೆ ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಕಟು ಸತ್ಯ ಏನು ಅಂತ ಹೇಳಿದ್ರೆ, ವಿಧಾನಸಭಾ ಚುನಾವಣೆಯಲ್ಲಿ ಅವರವರ ಕ್ಷೇತ್ರ ಚಿಕ್ಕದಿರುತ್ತೆ, ಅಲ್ಲಿ MLA ಕ್ಯಾಂಡಿಡೇಟ್ಗಳು ದುಡ್ಡನ್ನು ಸುರ್ಕೊಂತಾರೆ. ಬರೀ ಪಾರ್ಟಿ ದುಡ್ಡಿಗೇನೆ ವೇಟ್ ಮಾಡೋ ಪರಿಸ್ಥಿತಿ ಇರೋದಿಲ್ಲ. ದುಡ್ಡು ಸುರಿಯೋ ತಾಕತ್ತಿರೋ ಕ್ಯಾಂಡಿಡೇಟ್ನೇ ನೋಡಿಬಿಟ್ಟು ಟಿಕೆಟ್ ಕೊಡಲಾಗಿರುತ್ತೆ. ಭ್ರಷ್ಟ ವ್ಯವಸ್ಥೆ ನಮ್ಮದು, ನಾವೆಲ್ಲ ಭ್ರಷ್ಟ ಸೊಸೈಟಿ ನಮ್ಮದು, ಅಲ್ಲೇನು ಡೌಟ್ ಇಟ್ಕೊಳ್ಳೋದು ಬೇಡ. ಹೀಗಾಗಿ MLA ಕ್ಯಾಂಡಿಡೇಟ್ಗಳಿಗೆ ಆಯ್ಕೆ ಮಾಡಬೇಕಾದ್ರೆ ಬಹುತೇಕ ವಿನ್ನಬಿಲಿಟಿ ಅಂದರೆ ದುಡ್ಡು ಎಷ್ಟು ಹಂಚಕ್ಕೆ ಸಾಮರ್ಥ್ಯ ಇದೆ ಅಂತ ನೋಡಿಕೊಂಡೇ ಟಿಕೆಟ್ ಕೊಡೋದು. ಸೊ ಪಕ್ಷದ ಫಂಡ್ ಜೊತೆಗೆ ಅವರು ಕೂಡ ಸುರಿತಾರೆ ದುಡ್ಡನ್ನು ಗೆಲ್ಲಕ್ಕೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹಂಗಾಗಲ್ಲ. 16 ಲಕ್ಷಗಳ ಸಂಖ್ಯೆಯಲ್ಲಿ ವೋಟ್ ಇರುತ್ತೆ. ಇಡೀ ಜಿಲ್ಲೆ, ಕೆಲವು ಸಲ 2 ಜಿಲ್ಲೆ ಸೇರಿ ಒಂದೊಂದು ಲೋಕಸಭಾ ಕ್ಷೇತ್ರ ಹೀಗೆಲ್ಲ ಇರುತ್ತೆ. MP ಕ್ಯಾಂಡಿಡೇಟ್ ಎಷ್ಟು ಶ್ರೀಮಂತಿಕೆ ಇದ್ರು ದುಡ್ಡು ಸುರಿದು ಗೆಲ್ತೀನಿ ಅನ್ನೋ ಮಟ್ಟಿಗೆಲ್ಲ ಬಹಳ ಕಷ್ಟ. ಹೀಗಾಗಿ ಏನಾಗುತ್ತೆ, ಅವನು MP ಆಗ್ಲಿಕ್ಕೆ ನಾನೇ ಯಾಕೆ ಸುರಿಬೇಕು ಅಂತ MLAಗಳು ದುಡ್ಡು ಬಿಚ್ಚಲ್ಲ. MPಗಳ ಹತ್ರನೂ ಇಡೀ ಜಿಲ್ಲೆಗೆ ಸುರಿಯೋ ಮಟ್ಟಿಗೆಲ್ಲ ದುಡ್ಡಿನ ಸಂಪನ್ಮೂಲ ಹೊಂದಿಸೋದು ಕಷ್ಟ. ಪಕ್ಷದ ಸಂಪನ್ಮೂಲದ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಅಂಥ ಟೈಮ್ನಲ್ಲಿ ಪಕ್ಷ ಸಿಕ್ಕಾಪಟ್ಟೆ ರಿಚ್ ಇರಬೇಕಾಗತ್ತೆ. ಕಾಂಗ್ರೆಸ್ ಪರಿಸ್ಥಿತಿ ಕಳೆದ 10 ವರ್ಷಗಳಲ್ಲಿ ಸ್ವಲ್ಪ ಹದಗೆಟ್ಟಿದೆ. ಹೀಗಾಗಿ ಇವರು ದುಡ್ಡು ಬಿಚ್ಚಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಪಕ್ಷನ ಮುಳುಗಿಸ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ಮಂತ್ರಿಗಳಿಗೆ ಹೆಂಗೂ ಕೂತಿದ್ದಾರಲ್ಲಪ್ಪ ಅಧಿಕಾರದಲ್ಲಿ, ಗೆಲ್ಸ್ಕೊಂಬನ್ನಿ, ನೀವು ಯಾರಿಗಾರು ಟಿಕೆಟ್ ಕೊಡ್ಕೊಳ್ಳಿ, ನೀವು ಹೇಳಿದವ್ರಿಗೆ ಕೊಡೋಣ, ಬೇಕಾದರೆ ಗೆಲ್ಸ್ಕೊಂಬರ್ಬೇಕಷ್ಟೇ ಮಂತ್ರಿ ಆಗಿರ್ಬೇಕಂದ್ರೆ ಅಂತ ಹೇಳೋ ಮೂಲಕ ಈ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಆ ರೆಸ್ಪಾನ್ಸಿಬಿಲಿಟಿನ ಅವ್ರ ತಲೆ ಕಟ್ಟೋಕೆ ಪ್ಲಾನ್ ಮಾಡಿದೆ. ಅಷ್ಟೇ ಅಲ್ಲ, ಆಯಾ ಶಾಸಕರಿಗೆ ಮತ್ತು ಸ್ಥಳೀಯ ನಾಯಕರಿಗೆ ಗ್ಯಾರಂಟಿ ಯೋಜನೆಗಳನ್ನು ಹೆಚ್ಚಾಗಿ ಜನರಿಗೆ ತಲುಪೋ ಹಾಗೆ ಮಾಡಬೇಕು. ಯಾರಿಗೆ ಸಮಸ್ಯೆ ಆಗಿದೆಯೋ ಅದನ್ನು ಪರಿಹರಿಸಬೇಕು. ತಳಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಚಾರ ಜೋರಾಗಿ ಆಗಬೇಕು ಅನ್ನೋ ಸೂಚನೆ ಕೂಡ ಕೊಡಲಾಗಿದೆಯಂತೆ. 16 ಕ್ಷೇತ್ರಗಳಲ್ಲಿ ಗೆಲ್ಲೋ ಸಾಧ್ಯತೆಯನ್ನು ಮೈಂಡಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಈಗ ಪ್ಲಾನ್ ಮಾಡ್ತಾ ಇದೆ. ಈಗಾಗಲೇ 4 ತಂಡಗಳು 2 ಹಂತದ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದ್ದು, AICC, CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಹಾಗೂ ಕೇರಳ ಮೂಲದ ಸಂಸ್ಥೆಯೊಂದು ಪ್ರತ್ಯೇಕವಾಗಿ ಸಮೀಕ್ಷೆ ಮಾಡಿದ್ದಾರೆ. ಅಭ್ಯರ್ಥಿ ಆಯ್ಕೆ ಮತ್ತು ಕ್ಷೇತ್ರದಲ್ಲಿ ಜನರ ಒಲವು ಯಾರ ಕಡೆಗಿದೆ, ರಾಮ ಮಂದಿರ, ಕಾಂಗ್ರೆಸ್ನ ಗ್ಯಾರಂಟಿ, ಈ ವಿಚಾರದಲ್ಲಿ ಜನರ ಮೂಡ್ ಹೇಗಿದೆ ಅಂತ ಸಮೀಕ್ಷೆ ನಡೆಸಲಾಗಿದೆ. ಆ ಸಮೀಕ್ಷಾ ವರದಿಗಳಲ್ಲಿ ಕಾಂಗ್ರೆಸ್ ಕನಿಷ್ಠ 16 ಸೀಟುಗಳಲ್ಲಿ ಗೆಲ್ಲಬಹುದು ಅಂತ ಕಾಂಗ್ರೆಸ್ನ ಇಂಟರ್ನಲ್ ರಿಪೋರ್ಟ್ ಹೇಳ್ತಾ ಇದೆಯಂತೆ. ಕೊಪ್ಪಳದಿಂದ ಪ್ರಿಯಾಂಕಾ ಸ್ಪರ್ಧೆ ಪ್ಲಾನ್. ಈ ಸಲ ಕಾಂಗ್ರೆಸ್ನ ಬಳಿ ಈ ಪ್ಲಾನ್ ಕೂಡ ಇದೆಯಂತೆ. ಕರ್ನಾಟಕದಿಂದ ನೆಹರು ಗಾಂಧಿ ಕುಟುಂಬದ ಯಾರಾದರೂ ಒಬ್ರು ಸ್ಪರ್ಧೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಸ್ಟೇಟಲ್ಲಿ ರಾಜ್ಯ ಸರ್ಕಾರ ಕೂಡ ನಮ್ಮದೇ ಇದೆ, ಪವರಲ್ಲಿ ಇದ್ದೀವಿ, ಸೊ ಚೆನ್ನಾಗಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದಾರಂತೆ. ಹೀಗಾಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅಥವಾ ಪ್ರಿಯಾಂಕಾ ವಾದ್ರಾ ಅಥವಾ ಬರೀ ಪ್ರಿಯಾಂಕಾ ಇವ್ರನ್ನ ಕಣಕ್ಕಿಳಿಸೋಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಿಯಾಂಕಾ ಅವರ ಹೆಸರು ಅಷ್ಟೊಂದು ವೆರೈಟಿಯಾಗಿ ಯಾಕೆ ಹೇಳಿದ್ವಿ ಅಂದ್ರೆ, ನಮ್ಮಲ್ಲಿರೋ ವೆರೈಟಿ ಜನ ಒಬ್ರೊಬ್ರಿಗೆ ಒಂದೊಂದು ಆಸೆ ಇರುತ್ತೆ, ಈ ರೀತಿ ಕರಿಬೇಕು ಅವ್ರನ್ನ ಅಂತ. ಅದರಲ್ಲಿ ಅವರವರ ಭಾವಕ್ಕೆ ಭಕುತಿಗೆ ತಕ್ಕಂತೆ ಯಾವ್ದು ಬೇಕಾದರೂ ತಗೋಬಹುದು. ಈ ಹಿಂದೆ ಪ್ರಿಯಾಂಕಾ ಅಜ್ಜಿ ಇಂದಿರಾ ಗಾಂಧಿ ಚಿಕ್ಕಮಗಳೂರಲ್ಲಿ ಸ್ಪರ್ಧೆ ಮಾಡಿದ್ರು. ಬಳ್ಳಾರಿಯಲ್ಲಿ ಪ್ರಿಯಾಂಕಾ ತಾಯಿ ಸೋನಿಯಾ ಸ್ಪರ್ಧೆ ಮಾಡಿದ್ರು. ಸೊ ಇಬ್ರು ಕೂಡ ಗೆದ್ದಿದ್ರು. ಹೀಗಾಗಿ ಕರ್ನಾಟಕದಿಂದ ಈ ಸಲ ಪ್ರಿಯಾಂಕಾರನ್ನ ಕಣಕ್ಕಿಳಿಸೋಕೆ ಕೈ ಮುಂದಾಗಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಕೊಪ್ಪಳ ಕ್ಷೇತ್ರದಿಂದ ಈ ಸಲ ಪ್ರಿಯಾಂಕಾ ಸ್ಪರ್ಧೆ ಮಾಡಬಹುದು ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಅದರಲ್ಲೂ ಒಂದು ವೇಳೆ ಸ್ಪರ್ಧೆ ಮಾಡಿದರೆ ಕೊಪ್ಪಳದಿಂದ ಸ್ಪರ್ಧೆ ಮಾಡಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಕುರುಬ, ದಲಿತ, ಅಲ್ಪಸಂಖ್ಯಾತ ಮತಗಳನ್ನು ಕ್ರೋಢೀಕರಣ ಮಾಡಿದ್ರೆ ಕೊಪ್ಪಳದಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ ಪ್ರಿಯಾಂಕರನ್ನ ಸ್ಪರ್ಧೆ ಮಾಡಿಸಬೇಕು ಅನ್ನೋ ಪ್ರೆಷರ್ ಇದೆಯಂತೆ ಕೊಪ್ಪಳದವರಿಂದಲೂ ಕೂಡ. ಅಂದಹಾಗೆ ಈ ಮುಂಚೆ ಕೂಡ ಪ್ರಿಯಾಂಕಾ ಮೈಸೂರಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಚರ್ಚೆಯಾಗಿತ್ತು. ಆದರೆ CM ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಸಲ ಕ್ಷೇತ್ರದಲ್ಲಿ ನಿಲ್ತಾರೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಹೇಗೋ ಅಲ್ಲಿ CM ಮಗನನ್ನೇ ಇಳಿಸಿದ್ರೆ ಟಫ್ ಫೈಟ್ ಕೊಟ್ಟಂಗಾಗುತ್ತೆ. ಬೇರೆ ಕಡೆ ಹೋದ್ರೆ ಇನ್ನೊಂದು ಸೀಟ್ಗೆ ನಾವು ಟ್ರೈ ಮಾಡಬಹುದು ಗೆಲ್ಲೋಕೆ ಅಂತ ಕಾಂಗ್ರೆಸ್ ಈ ಐಡಿಯಾ ಹುಡುಕಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಈ ಸಲ ಬೆಂಗಳೂರಲ್ಲಿ 3 ಮಹಿಳಾ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿಸೋಕೆ ಕೂಡ ಹೇಳಲಾಗ್ತಿದೆ. ಆದ್ರೆ ಪ್ರಿಯಾಂಕಾ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದೇ ದೊಡ್ಡ ಡೌಟ್. ಕಳೆದ 2 ಚುನಾವಣೆಗಳಲ್ಲೂ ಈ ರೀತಿ ಚರ್ಚೆಯಾಗಿದೆ. ಕಳೆದ ಚುನಾವಣೆಯಲ್ಲಂತೂ ಮೋದಿ ವಿರುದ್ಧ ಸ್ಪರ್ಧೆ ಮಾಡೇ ಬಿಡ್ತಾರೆ ಅಂತ ಆಗಿತ್ತು. ಬಟ್ ಅವರು ನಿಂತರೆ ರಾಹುಲ್ ಗಾಂಧಿ ಜೊತೆಗೆ ಪ್ರಿಯಾಂಕಾನೂ ಕೂಡ ಬಂದರೆ ಈ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಇನ್ನಷ್ಟು ಟೀಕೆ ಮಾಡೋಕೆ ಅಸ್ತ್ರ ಸಿಗುತ್ತೆ. ಆದರೆ ಕರ್ನಾಟಕದ ಮಟ್ಟಿಗೆ ಆ ರೀತಿ ಹೆದರ್ಕೊಳ್ಳೋ ಅಗತ್ಯ ಏನಿಲ್ಲ ವಂಶ ಪಾರಂಪರ್ಯದ ಬಗ್ಗೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರಿಗೆ ಪಟ್ಟವನ್ನು ಕಟ್ಟಿ BJP ಹಾಗೆ JDS ಒಟ್ಟಿಗೆ ಮೈತ್ರಿ ಮಾಡಿಕೊಂಡು ಕೂಡ BJP ಆ ಒಂದು ಅಸ್ತ್ರವನ್ನು ಕರ್ನಾಟಕದ ಮಟ್ಟಿಗೆ ಕಳ್ಕೊಂಡಿದ್ದಾರೆ. ಆದರೆ ದೇಶದ ಇತರ ಭಾಗಗಳಲ್ಲಿ ಡೆಫಿನೆಟ್ಲಿ ವಿಚಾರ ಪ್ರಸ್ತಾಪ ಆಗುತ್ತೆ. ಹೀಗಾಗಿ ಪ್ರಿಯಾಂಕಾ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಫುಲ್ ಕ್ಲಾರಿಟಿ ಅಂತೂ ಇಲ್ಲ. ಬಟ್ ಸದ್ಯಕ್ಕಂತೂ ನೋಡಿದಾಗ ಅವರು ಸ್ಪರ್ಧೆ ಮಾಡೋದೇ ಬಹಳ ದೊಡ್ಡ ಡೌಟ್. ಇದರ ಜೊತೆಗೆ ಈ ಸಲ ಬೆಂಗಳೂರಲ್ಲಿ 3 ಮಹಿಳಾ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿಸೋಕ್ಕೂ ಚರ್ಚೆಯಾಗಿದೆ. ಬೆಂಗಳೂರು ಉತ್ತರದಿಂದ ಕುಸುಮಾ ಹನುಮಂತರಾಯಪ್ಪ,
ಬೆಂಗಳೂರು ದಕ್ಷಿಣದಿಂದ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯಾ ರೆಡ್ಡಿ, ಬೆಂಗಳೂರು ಕೇಂದ್ರದಿಂದ ಸಚಿವ ದಿನೇಶ್ ಗುಂಡೂರಾವ್ ಪತ್ನಿಗೆ ಟಿಕೆಟ್ ಕೊಡಿಸೋಕೆ ಚರ್ಚೆಯಾಗಿದೆ. ತಂತ್ರಗಾರಿಕೆಯಿಂದ ಸುನಿಲ್ ಕನಗೋಳು ಹೊರಕ್ಕೆ. ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡ್ತಿರೋ ಹೊತ್ತಲ್ಲೇ ಕಾಂಗ್ರೆಸ್ನ ಈ ಗ್ಯಾರಂಟಿ ಐಡಿಯಾ ಕೊಟ್ಟಂತಹ ಪ್ರಶಾಂತ್ ಕಿಶೋರ್ ಬಳಿಕ ದೇಶದಲ್ಲಿ ಇನ್ನೊಬ್ಬ ಎಲೆಕ್ಷನ್ ಚಾಣಕ್ಯ ಹುಡ್ದಾ ನೋಡಿ ಅಂತ ಎಲ್ಲ ಮಾತಾಡ್ತಿದ್ದಂತಹ ಎಲೆಕ್ಷನ್ ಇಂಜಿನಿಯರ್ ಅಂತ ಬಣ್ಣಿಸಲಾಗ್ತಿದ್ದ ಸುನಿಲ್ ಕನಗೋಳು ಈ ಸಲ ಕಾಂಗ್ರೆಸ್ನ ಸ್ಟ್ರಾಟಜಿ ವಿಭಾಗದಿಂದ ಹೊರಗುಳಿತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ ಸುನಿಲ್ ಗ್ಯಾರಂಟಿಗಳ ರೂಪುರೇಷೆಯನ್ನು ಸಿದ್ಧಪಡಿಸಿದ್ರು ಅಂತ ಹೇಳಲಾಗುತ್ತೆ. ಸೊ ಮುಂದಿನ ಸಲ ಸುನಿಲ್ ಕನಗೋಳು ಅವರೇ ಕಾಂಗ್ರೆಸ್ನ ಲೋಕಸಭಾ ಚುನಾವಣೆಯ ಮಾಸ್ಟರ್ ಪ್ಲಾನರ್ ಆಗಬಹುದನ್ನೋ ಲೆಕ್ಕಾಚಾರ ಇತ್ತು. ಆದರೆ ಈ ನಡುವೆ ಈಗ ಅವರು ಕಾಂಗ್ರೆಸ್ನ ತಂತ್ರಗಾರಿಕಾ ವಿಭಾಗದಿಂದ ಹೊರಗೆ ಬಂದಿದ್ದಾರೆ ಅಂತ ವರದಿ ಆಗ್ತಾ ಇದೆ. ಹಾಗಂತ ಕಾಂಗ್ರೆಸ್ನಿಂದ ಸಂಪೂರ್ಣವಾಗಿ ಅವರು ಹೊರಗೆ ಬಂದಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಸಲಹೆಗಾರರಾಗಿ ಏನವರಿಗೆ ಹುದ್ದೆಯನ್ನು ಕೊಡಲಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಅಲ್ಲಿಂದ ಸದ್ಯಕ್ಕೆ ಇನ್ನೂ ಕೂಡ ಅವರು ಹೊರಗೆ ಬಂದಿರೋದ್ರ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ಆದರೆ ಚುನಾವಣೆ ಹೊತ್ತಲ್ಲೇ ಈ ಎಲೆಕ್ಷನ್ ಸ್ಟ್ರಾಟಜಿ ವಿಭಾಗದಿಂದ ಅಲ್ಲೇ ಮೇನ್ ಕೆಲಸ ಅವ್ರದ್ದು, ಅಲ್ಲಿಂದನೇ ಹೊರಗೆ ಬಂದಿರೋದಕ್ಕೆ ಸ್ಪಷ್ಟ ಕಾರಣ ಇನ್ನೂ ಸಿಕ್ಕಿಲ್ಲ. ಆದರೆ ಡೆಫಿನೆಟ್ಲಿ ಇದರಿಂದ ಲೋಕಸಭಾ ಚುನಾವಣೆಯ ಪ್ಲಾನಿಂಗ್ ನಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಬಹುದು. ಆದರೆ ಒಟ್ಟಾರೆಯಾಗಿ ದಕ್ಷಿಣದಲ್ಲಿ ಬಿಜೆಪಿಯ ಭದ್ರ ನೆಲೆಯಾಗಿರೋ ಕರ್ನಾಟಕವನ್ನ ಖರ್ಗೆ ತವರು, ಪ್ರಿಯಾಂಕಾ ಸ್ಪರ್ಧೆ, ಗ್ಯಾರಂಟಿ, ಸಿದ್ದು ಡಿಕೆ ಜೋಡೆತ್ತು ಈ ರೀತಿ ಎಲ್ಲ ಥೀಮ್ ಇಟ್ಕೊಂಡು ಕೌಂಟರ್ ಮಾಡಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಆದರೆ ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ನೋಡ್ತಾ ಹೋಗ್ಬೇಕು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಮೊಮೆಂಟಮ್ ಗೇನ್ ಮಾಡುತ್ತೆ, ಯಾವ ರೀತಿ ಚುನಾವಣೆಯ ಪ್ರಚಾರ ರೂಪುಗೊಳ್ಳುತ್ತೆ, ಎಲ್ಲ ಪಕ್ಷಗಳದ್ದು ಜನರ ಮೂಡ್ ಯಾವ ರೀತಿ ಸೆಟ್ ಆಗುತ್ತೆ, ಯಾವೆಲ್ಲ ರಾಜ್ಯ ರಾಷ್ಟ್ರೀಯ ವಿಚಾರಗಳು ಮುನ್ನೆಲೆಗೆ ಬರ್ತವೆ, ಅಲ್ಟಿಮೇಟ್ಲಿ ಜನ ಯಾರಿಗೆ ಓಟ್ ಹಾಕ್ತಾರೆ ನೋಡ್ಬೇಕಷ್ಟೇ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.